ನಮಸ್ಕಾರ ಫ್ರೆಂಡ್ಸ್, ರಕ್ಷಸಿರಿಮನೆ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾವು ಒಂದು ವಿಶೇಷವಾದ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಈ ದೇವಸ್ಥಾನಕ್ಕೆ ಯಾವುದೇ ಆಡಂಬರವಾದ ಗರ್ಭಗುಡಿ ಇಲ್ಲ. ಆಕಾಶನೇ ತನ್ನ ಚಪ್ರವನ್ನಾಗಿಸಿಕೊಂಡು ತೆರೆದ ಬಯಲಿನಲ್ಲಿ ಸ್ಥಾಪನೆಗೊಂಡಿರುವಂತಹ ಗಣೇಶ ಶ್ರೀ ಸೌತಡ್ಕ ಮಹಾಗಣಪತಿಯ ಬಗ್ಗೆ ನಾವು ಇವತ್ತು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಈ ದೇವಸ್ಥಾನಕ್ಕೆ ಸಾಕಷ್ಟು ಬಾರಿ ಭೇಟಿಯನ್ನು ನೀಡಿರ್ತೀವಿ, ಆದರೆ ನಮಗೆ ಈ ದೇವಸ್ಥಾನದ ಇತಿಹಾಸ ಗೊತ್ತಿರಲ್ಲ, ಸ್ಥಳ ಪುರಾಣ ಗೊತ್ತಿರಲ್ಲ. ಇದ್ರ ಬಗ್ಗೆ ಎಲ್ಲ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಾಸ್ತು ಪ್ರಕಾರ ದೇವಸ್ಥಾನ ಅಂದರೆ ಹೇಗಿರುತ್ತೆ? ಒಂದು ಗರ್ಭಗುಡಿ ಇರುತ್ತೆ, ಒಂದು ಗೋಪುರ ಇರುತ್ತೆ. ಆದರೆ ಇಲ್ಲಿ ನಾವು ನೋಡ್ತಾ ಇರೋವಂಥ ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದ್ದರೂ ಕೂಡ ಇಂದಿಗೂ ಈ ದೇವಸ್ಥಾನ ಬಯಲು ಮಂದಿರದಲ್ಲೇ ಇದೆ. ದೇವಸ್ಥಾನದ ಇತಿಹಾಸ ಮತ್ತು ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಸೌತಡ್ಕ ಗಂಟೆ ಗಣೇಶ ದೇವಸ್ಥಾನ ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ಈ ದೇವಸ್ಥಾನವು ಧರ್ಮಸ್ಥಳದಿಂದ ಸರಿಸುಮಾರು 17 ಕಿಲೋಮೀಟರ್ ದೂರ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕು ಕೊಕ್ಕಡಿಕೆ ಸಮೀಪ ಸೌತಡ್ಕ ಗಂಟೆ ಗಣಪತಿ ದೇವಸ್ಥಾನವಿದೆ. ನಾವು ಧರ್ಮಸ್ಥಳಕ್ಕೆ ಭೇಟಿ ನೀಡಿದಾಗ ಪುಣ್ಯಕ್ಷೇತ್ರವಾದ ಈ ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೂ ಭೇಟಿ ನೀಡ್ಬೋದು. ಧರ್ಮಸ್ಥಳದಿಂದ ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಟೋ ಮತ್ತು ಜಿಪ್ಗಳು ವ್ಯವಸ್ಥೆ ಇರುತ್ತೆ. ಇಲ್ಲಿ ಒಬ್ಬರಿಗೆ 100 ರೂಪೀಸ್ ತೊಗೊಳ್ತಾರೆ. ಅವರೇ ಕರ್ಕೊಂಡೋಗಿ ಮತ್ತೆ ನಾವು ಧರ್ಮಸ್ಥಳಕ್ಕೆ ಕರ್ಕೊಂಬಂದುಬಿಡ್ತಾರೆ. ಮತ್ತು ನಮಗಲ್ಲಿ ದೇವಸ್ಥಾನದೊಳಗಡೆ ದರ್ಶನ ಮಾಡಲಿಕ್ಕೆ ಒಂದು 10 ರಿಂದ 15 ನಿಮಿಷ ಟೈಮ್ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು, ಯಾವುದೇ ಕಾರಣಕ್ಕೂ ಕುಕ್ಕೆಗೆ ಹೋಗ್ಬಿಟ್ಟು ಈ ದೇವಸ್ಥಾನಕ್ಕೆ ಭೇಟಿ ನೀಡಬಾರ್ದು. ಮೊದಲು ನಾವು ಈ ಸೌತಡ್ಕ ಮಹಾಗಣಪತಿ ದರ್ಶನ ಮಾಡಿ ನಂತರ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡೋದು ಉತ್ತಮ. ತೆರೆದ ಬಯಲಿನಲ್ಲಿರುವ ಈ ಮಹಾಗಣಪತಿಯು ವಾರದ 7 ದಿನ ಹಾಗೂ ದಿನದ 24 ಗಂಟೆಯೂ ಭಕ್ತರಿಗೆ ದರ್ಶನವನ್ನು ನೀಡುತ್ತಾರೆ. ಇನ್ನು ಈ ದೇವಸ್ಥಾನದ ಇತಿಹಾಸನ ನೋಡೋದಾದರೆ, ಈ ದೇವಸ್ಥಾನವು ಸರಿಸುಮಾರು 800 ವರ್ಷಗಳ ಹಳೆಯದಾದ ದೇವಸ್ಥಾನ ಆಗಿದೆ. ಈ ದೇವಸ್ಥಾನವನ್ನು ರಾಜಮನೆತನದವರು ಪೂಜೆಯನ್ನು ಮಾಡ್ತಾ ಇರ್ತಾರೆ. ಒಮ್ಮೆ ಶತ್ರುಗಳು ಈ ದೇವಸ್ಥಾನವನ್ನು ನಾಶ ಮಾಡ್ತಾರೆ. ಆ ಸ್ಥಳದಲ್ಲಿ ದನವನ್ನು ಮೇಯಿಸುತ್ತಿದ್ದ ಗೋರಕ್ಷಕರು ಆ ಸುಂದರವಾದ ಮೂರ್ತಿ ಹಾಳಾಗಬಾರ್ದು ಅಂತ ಹೇಳಿಬಿಟ್ಟು ಈ ಮೂರ್ತಿಯನ್ನು ತುಂಬ ಸೌತೆಕಾಯಿ ಬೆಳೆದಿರೋವಂಥ ಜಾಗದಲ್ಲಿ ಹೋಗಿ ಪ್ರತಿಷ್ಠಾಪನೆ ಮಾಡ್ತಾರೆ. ತುಳುವಿನಲ್ಲಿ ಸೌತೆ ಎಂದರೆ ಸೌತೆಕಾಯಿ ಮತ್ತು ಅಡ್ಕ ಎಂದರೆ ವಿಶಾಲವಾದ ಬಯಲು. ಹೀಗಾಗಿ ಈ ಸ್ಥಳವನ್ನು ಸೌತಡ್ಕ ಅಂತ ಕರೆಯಲಾಗುತ್ತೆ. ಸೌತೆಕಾಯಿ ಬೆಳೆದಿರುವಂಥ ರೈತರು ಸೌತೆಕಾಯಿನ ಕೊಯ್ಲು ಮಾಡುವಂಥ ಸಮಯದಲ್ಲಿ ಈ ಗಣಪತಿ ವಿಗ್ರಹನ ನೋಡ್ತಾರೆ. ನೋಡಿ ಆಶ್ಚರ್ಯಚಕಿತರಾಗ್ತಾರೆ. ಮತ್ತು ಇದೊಂದು ದೇವರು ನಮಗೆ ಕೊಟ್ಟಿರುವಂಥ ಆಶೀರ್ವಾದ ಅಂತ ಭಾವಿಸಿ ಅವರು ಇದನ್ನು ಇಲ್ಲಿ ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗೂ ತಾವು ಬೆಳೆದಂಥ ಸೌತೆಕಾಯಿ ಮೊದಲನೇ ಕೊಯ್ಲನ್ನು ಇವರು ದೇವರಿಗೋಸ್ಕರ ಅರ್ಪಣೆಯನ್ನು ಮಾಡ್ತಾ ಹೋಗ್ತಾರೆ. ಇಂದಿಗೂ ಇಲ್ಲಿ ಗಣೇಶನ ಪೂಜೆಯಲ್ಲಿ ಸೌತೆಕಾಯಿಯನ್ನು ಅರ್ಪಿಸಲಾಗುತ್ತಿದೆ. ಕೆಲವು ವರ್ಷಗಳ ಹಿಂದೆ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಭವ್ಯವಾದ ಮಂದಿರವನ್ನು ಕಟ್ಟಬೇಕು ಅಂತ ಹೇಳಿಬಿಟ್ಟು ಜ್ಯೋತಿಷಿಗಳನ್ನು ಕರೆಸಿ ಅಷ್ಟಮಂಗಲ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗೆ ತಿಳಿದು ಬರೋದು ಏನಂದರೆ, ಗಣಪತಿ ದೇವರಿಗೆ ಇಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಕೂರಲು ಇಷ್ಟವಿರೋದಿಲ್ಲ. ಅವರಿಗೆ ವಿಶಾಲವಾದ ಬಯಲಿನಲ್ಲಿ ನೀಲಿ ಆಕಾಶದ ಕೆಳಗೆ ಕುಳಿತು ಭಕ್ತರನ್ನು ಅರವಸುವುದು ಇಷ್ಟವೆಂದು ತಿಳಿದು ಬರುತ್ತದೆ. ಇಂದಿನಿಂದ ಈ ಗಣೇಶ ದೇವಸ್ಥಾನಕ್ಕೆ ಗೋಪುರ ಅಥವಾ ದೇವಾಲಯನ ನಿರ್ಮಿಸುವ ಆಸೆಯನ್ನು ಕೈಬಿಡಲಾಯಿತು ಅಂತ ಹೇಳಲಾಗುತ್ತೆ. ಇಂದಿಗೂ ಸೌತಡ್ಕದ ಹಸಿರು ಪರಿಸರದಲ್ಲಿ ಭಗವಂತ ಭವ್ಯವಾಗಿ ಕುಳಿತು ತನ್ನ ಭಕ್ತರನ್ನು ವಾರದ 7 ದಿನವೂ ದಿನದ 24 ಗಂಟೆಯೂ ಅನುಗ್ರಹಿಸುತ್ತಾರೆ. ಯಾವುದೇ ರೀತಿಯ ಧರ್ಮವಾಗಲಿ ಜಾತಿಯ ತಾರತಮ್ಯವಿಲ್ಲದೆ ಭಗವಂತನ ಸೇವೆಯನ್ನು ನಾವು ಇಲ್ಲಿ ಮಾಡಬಹುದು. ದೇವಸ್ಥಾನದ ಸೇವೆಗಳನ್ನ ನೋಡೋದಾದರೆ, ಮೂಡಪ್ಪ ಸೇವೆ, ಮಹಾರಂಗ ಪೂಜೆ, ಅಗಳು ಸೇವೆ, ಗಣಹೋಮ, ಸತ್ಯನಾರಾಯಣ ಪೂಜೆ, ವಿವಾಹ ಸ್ಥಳ ಕಾಣಿಕೆ, ಉಪನಯನ ಕಾಣಿಕೆ, ತುಲಾಭಾರ, ಮಹಾಪೂಜೆ, ಅನ್ನಪ್ರಶಾನ ಕಾಣಿಕೆ, ಅಷ್ಟೋತ್ತರ ಅರ್ಚನೆ, ಮಂಗಳಾರತಿ, ನಂದದೀಪ, ಅವಲಕ್ಕಿ ಪಂಚಕಜ್ಜಾಯ, ಪ್ರಾರ್ಥನೆ, ವಾಹನ ಪೂಜೆ, ಶಾಶ್ವತ ಪೂಜೆ, ಅಕ್ಷರಾಭ್ಯಾಸ, ತೀರ್ಥ ಪ್ರಸಾದ, ಲಡ್ಡು ಪ್ರಸಾದ, ಕಡಲೆ ಪಂಚಕಜ್ಜಾಯ, ಕಲಶಸ್ಥಾನ, ಅಪ್ಪ ಪ್ರಸಾದ, ಅಪ್ಪ ಸೇವೆ ಇತ್ಯಾದಿ ಸೇವೆಗಳನ್ನು ನಾವು ಈ ದೇವಸ್ಥಾನದಲ್ಲಿ ಮಾಡ್ಬೋದು. ಇಲ್ಲಿ ಅತ್ಯಂತ ಜನಪ್ರಿಯವಾದ ಸೇವೆ ಅಂದರೆ ಅವಲಕ್ಕಿ ಪಂಚಕಜ್ಜಾಯ ಸೇವೆ. ಇದನ್ನು ಇಲ್ಲಿ ನಿಯಮಿತವಾಗಿ ನಡೆಸಲಾಗುತ್ತೆ. ಲಡ್ಡು ಪ್ರಸಾದವನ್ನು ತಪ್ಪದೇ ಗಣೇಶನಿಗೆ ನೀಡಲಾಗುತ್ತೆ. ಮತ್ತು ಇಲ್ಲಿ ಅವಲಕ್ಕಿ ಪೂಜೆ ಸೇವಿಸುವವರು ಮೊದಲು ಪ್ರಸಾದವನ್ನು ಸುತ್ತಮುತ್ತಲಿನ ಗೋವುಗಳಿಗೆ ಹಂಚಬೇಕು ಅನ್ನೋದು ಪ್ರತೀತಿ. ಇನ್ನು ಈ ದೇವಾಲಯದ ಹರಕೆ ವಿಧಾನನ ತಿಳಿದುಕೊಳ್ಳೋಣ. ಈ ದೇವಸ್ಥಾನದಲ್ಲಿ ಅನೇಕ ಭಕ್ತರು ಹರಕೆಗಳನ್ನ ಕಟ್ಕೊಳ್ತಾರೆ. ಇಲ್ಲಿ ನೀವು ಏನೇ ಹರಕೆ ಕಟ್ಕೊಂಡ್ರೂ ಅದು ಈಡೇರುತ್ತೆ ಅನ್ನೋದು ಇಲ್ಲಿ ಜನಗಳನ್ನ ನಂಬಿಕೆ. ಅದು ಆಗ್ತಾ ಇದೆ ಕೂಡ. ಇನ್ನೊಂದು, ಇಲ್ಲಿನ ಹರಕೆಯನ್ನು ತೀರಿಸುವ ವಿಧಾನ ಕೂಡ ಅತ್ಯಂತ ಸುಲಭವಾಗಿದೆ. ನಿಮ್ಮ ಕೋರಿಕೆಯನ್ನು ನೆರವೇರಿಸುವಂತೆ ಇಲ್ಲಿನ ಮಹಾಗಣಪತಿಯಲ್ಲಿ ಪ್ರಾರ್ಥಿಸಿಕೊಂಡರೆ ನಿಮ್ಮ ಕೋರಿಕೆಯು ಕೇವಲ 2 ತಿಂಗಳಲ್ಲಿ ಇಲ್ಲಿ ಪೂರ್ಣಗೊಳ್ಳುತ್ತದೆ.
ನಂತರ ನೀವು ಇಲ್ಲಿಗೆ ಬಂದು ಕೇವಲ 1 ಗಂಟೆಯನ್ನು ಕಟ್ಟಿದರೆ ಸಾಕು, ನಿಮಗೆ ಮಹಾಗಣಪತಿಯ ಅನುಗ್ರಹ ಪ್ರಾಪ್ತವಾಗುತ್ತದೆ. ಸೌತಡ್ಕ ಮಹಾಗಣಪತಿ ದೇವಸ್ಥಾನದಲ್ಲಿ ಪ್ರತಿದಿನವೂ ಚಾಚೂ ತಪ್ಪದೆ ಗಣಹೋಮನ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಪ್ರತಿ ತಿಂಗಳ ಸಂಕಷ್ಟಹರ ಚತುರ್ಥಿಯಂದು ಮತ್ತು ಗಣೇಶನಿಗೆ ಸಂಬಂಧಿಸಿದ ಇತರೆ ಹಬ್ಬದಂದು 108 ಗಣಹೋಮಗಳು, 108 ತೆಂಗಿನಕಾಯಿ ಸೇವೆ, 108 ಎಳನೀರು ಅಭಿಷೇಕ, ಇಲ್ಲಿ ಇದನ್ನು ಸಿಯಾಳ ಅಭಿಷೇಕ ಅಂತ ಕರೀತಾರೆ, ಮತ್ತು ಪಂಚಾಮೃತ, ಅಪ್ಪಕಜಾಯ, ಪಾಯಸ, ನೈವೇದ್ಯ ಮತ್ತು ಹಣ್ಣುಗಳೊಂದಿಗೆ ಮಹಾಪೂಜೆಯನ್ನು ಗಣಪತಿಗೆ ಅರ್ಪಿಸಲಾಗುತ್ತದೆ. ಮತ್ತು ಪ್ರತಿ ವರ್ಷ ಮಾಘ ಮಾಸದಲ್ಲಿ ಶುದ್ಧ ಚೌತಿಯಂದು ಈ ದೇವಾಲಯದಲ್ಲಿ ವಾರ್ಷಿಕ ಮಹೋತ್ಸವವನ್ನು ಆಚರಿಸಲಾಗುತ್ತದೆ. ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗಂತಲೇ ದೇವಾಲಯದ ವತಿಯಿಂದ ಪ್ರತಿದಿನ ಮಧ್ಯಾಹ್ನ ಅನ್ನ ಸಂತರ್ಪಣೆ ಇರುತ್ತದೆ. ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ಗಣಪತಿ ಆರಾಧನೆ ಮಾಡಿದರೆ ಗಣೇಶ ದೇವರು ನಮ್ಮ ಸಕಲ ಕಷ್ಟಗಳನ್ನು ನಿವಾರಿಸಿ ವಿದ್ಯಾಬುದ್ಧಿಯನ್ನು ನೀಡುತ್ತಾರೆ ಎನ್ನುವ ನಂಬಿಕೆ ಇಲ್ಲಿದೆ. ನೀವು ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಮರೆಯದೆ ಸೌತಡ್ಕ ಗಣೇಶ ದೇವಾಲಯಕ್ಕೂ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಿ. ಇನ್ನು ಸೌತಡ್ಕ ಗಣೇಶ ದೇವಾಲಯದ ದರ್ಶನ ಮಾಡಿದ ನಂತರ ಕುಕ್ಕೆ ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡಿದರೆ ನಮ್ಮ ಯಾತ್ರೆಯ ಹೆಚ್ಚು ಫಲ ಸಿಗುತ್ತದೆ ಎನ್ನುವ ಪ್ರತೀತಿ ಇದೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು, ಯಾವುದೇ ಕಾರಣಕ್ಕೂ ಕುಕ್ಕೆಗೆ ಹೋಗಿಬಿಟ್ಟು ಸೌತಡ್ಕ ಗಣೇಶನ ದರ್ಶನಕ್ಕೆ ನಾವು ಭೇಟಿ ನೀಡಬಾರ್ದು. ಮೊದಲು ಸೌತಡ್ಕ ಗಣೇಶನ ದರ್ಶನ ಮಾಡಿಕೊಂಡು ನಂತರದಲ್ಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡಬೇಕು. ಇದನ್ನು ನೀವು ಮರಿಬೇಡಿ ಫ್ರೆಂಡ್ಸ್. ನಾವು ಸೌತಡ್ಕ ಗಣೇಶ ದೇವಸ್ಥಾನದ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಂಡಿದ್ದೀವಿ. ನಿಮಗೂ ಕೂಡ ಯಾರಾದರೂ ಕಷ್ಟದಲ್ಲಿದ್ದರೆ, ನಿಮ್ಗೆ ಏನಾದರೂ ತೊಂದರೆಗಳಿದ್ದರೆ ಖಂಡಿತ ನೀವು ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ. ಇಲ್ಲಿನ ದೇವರು ನೀವು ಏನು ಅರಸಿ ಹೋಗ್ತೀರಾ ಅದನ್ನು ನಿಮಗೆ ಖಂಡಿತ ನೆರವೇರಿಸ್ತಾರೆ. ನಿಮಗೆ ಧನ ಬೇಕು ಅಂದರೆ ಧನನ ಕರುಣಿಸ್ತಾರೆ, ಆರೋಗ್ಯ ಬೇಕು ಅಂದರೆ ಆರೋಗ್ಯನ ಕರುಣಿಸ್ತಾರೆ, ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯ ಸಿಗುತ್ತೆ. ಹೀಗೆ ನಿಮ್ಮ ಕೋರಿಕೆಗಳನ್ನ ದೇವರು ಅತಿ ಶೀಘ್ರದಲ್ಲೇ ಈಡೇರಿಸ್ತಾರೆ. ನೀವು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ಮೂಲಕ ಸೌತಡ್ಕ ಗಣೇಶನ ದರ್ಶನ ಮಾಡಿದ ನಮಗೆಲ್ಲರಿಗೂ ದೇವರ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ದೇಗುಲ ದರ್ಶನ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.